ಸ್ನೇಹಿತರೆ, ಯುವತಿಯರಿಗೆ ಬರಲಿದೆಯಾ ಮಹಾಮಾರಿ? ಇಂದು ನಾವು ಮಾತನಾಡೋದು ಬಹಳ ಸೀರಿಯಸ್ ಆದ ವಿಷಯದ ಬಗ್ಗೆ. ನಮ್ಮ ಸಮಾಜದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಯುವತಿಯರ ಮನಸ್ಸಿನಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಕೆಲವರು ಇದನ್ನ ಎಪಿಡೆಮಿಕ್ ಅಂತಲೇ ಕರೀತಿದ್ದಾರೆ. ಈ ಎಪಿಡೆಮಿಕ್ ಅಂದ್ರೆ ಏನು, ಯಾಕೆ ಹೀಗೆಲ್ಲ ಆಗ್ತಿದೆ ಮತ್ತು ಮುಖ್ಯವಾಗಿ ಇದರಿಂದ ಹೊರಬರೋದಾದ್ರೂ ಹೇಗೆ? ಇವತ್ತಿನ ಈ ಮುಖ್ಯ ಚರ್ಚೆಯಲ್ಲಿ ನಿಮ್ಮೆಲ್ಲರ ಜೊತೆ ಮಾತನಾಡೋಣ. ಸದ್ಯದ ಮಾಹಿತಿ ಪ್ರಕಾರ ಯುವತಿಯರಲ್ಲಿ 3 ರೀತಿಯ ಸಮಸ್ಯೆಗಳು ತೀವ್ರವಾಗಿ ಜಾಸ್ತಿ ಆಗ್ತಿವೆ. ಮೊದಲನೇದು ಮಾನಸಿಕ ಒತ್ತಡ, ಅಂದ್ರೆ ಮೆಂಟಲ್ ಸ್ಟ್ರೆಸ್. ಸಣ್ಣ ಸಣ್ಣ ವಿಷಯಕ್ಕೂ ಆತಂಕ, ಖಿನ್ನತೆ, ಆತ್ಮವಿಶ್ವಾಸದ ಕೊರತೆ, ಇದು ಈಗ ಸಾಮಾನ್ಯವಾಗಿ ಹೋಗಿದೆ. ಎರಡನೇದು ಆರೋಗ್ಯದ ಮೇಲಿನ ನಿರ್ಲಕ್ಷ್ಯ, ಅಂದ್ರೆ ಹೆಲ್ತ್ ಇಶ್ಯೂಸ್ಗಳ ಬಗ್ಗೆ ಇರೋ ನಿರ್ಲಕ್ಷ್ಯ. ತಪ್ಪು ಆಹಾರ ಪದ್ಧತಿ, ನಿದ್ರಾಹೀನತೆ, ಹಾರ್ಮೋನುಗಳ ಅಸಮತೋಲನ. ಮೂರನೇದು ಸಾಮಾಜಿಕ ಒತ್ತಡ, ಅಂದ್ರೆ ಸೋಷಿಯಲ್ ಪ್ರೆಷರ್. ಸುಂದರವಾಗಿ ಕಾಣಬೇಕು, ಯಶಸ್ವಿಯಾಗಬೇಕು, ಎಲ್ಲರಿಗಿಂತ ಮುಂದೆ ಇರಬೇಕು ಅನ್ನೋ ಸ್ಪರ್ಧೆ. ಈ 3 ಸೇರಿ ಒಂದು ರೀತಿಯ ಪರ್ಫೆಕ್ಟ್ ಸ್ಟಾರ್ಮ್ ಸೃಷ್ಟಿಯಾಗಿದೆ. ಇದನ್ನ ನಾವು ಕಡೆಗಣಿಸಿದ್ರೆ ಅದೊಂದು ಭೀಕರ ಸಾಂಕ್ರಾಮಿಕ ರೂಪವನ್ನ ಪಡೆದುಕೊಳ್ಬಹುದು. ಹಾಗಾದ್ರೆ ಈ ಸಮಸ್ಯೆಗೆ ಕಾರಣಗಳೇನು? ಒಂದು ಸೋಷಿಯಲ್ ಮೀಡಿಯಾ ಮಾಯೆ, ಅಂದ್ರೆ ನಾವು ನೋಡೋದೆಲ್ಲ ಬೇರೆಯವರ ಹೈಲೈಟ್ಸ್ ರೀಲ್ಸ್. ಇದನ್ನ ನೋಡಿ ನಾವು ನಮ್ಮ ಜೀವನವನ್ನ ಕಂಪೇರ್ ಮಾಡಿಕೊಂಡು ಡಿಪ್ರೆಸ್ ಆಗ್ತೀವಿ. 2, ಯಶಸ್ಸಿನ ಒತ್ತಡ. ಬೆಸ್ಟ್ ಆಗು, ಇಲ್ಲ ಅಂದ್ರೆ ನೀನು ಏನೂ ಅಲ್ಲ ಅನ್ನೋ ಮನೋಭಾವ. ಮಾರ್ಕ್ಸ್, ಕರಿಯರ್, ಲುಕ್ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಬೇಕು ಅನ್ನೋ ಹಠ. 3, ಬೆಂಬಲದ ಕೊರತೆ. ನಮ್ಮ ಮನಸ್ಸಿನ ಮಾತನ್ನ ಹೇಳಿಕೊಳ್ಳೋಕೆ, ತಮ್ಮ ನೋವನ್ನ ಹಂಚಿಕೊಳ್ಳೋಕೆ ಯುವತಿಯರಿಗೆ ಸರಿಯಾದ ವೇದಿಕೆ ಇಲ್ಲ. ಮನೆಯಲ್ಲಿ, ಸ್ನೇಹಿತರ ಬಳಿ ಅದನ್ನೆಲ್ಲ ಮುಚ್ಚಿಡೋದೇ ಫ್ಯಾಷನ್ ಆಗಿ ಹೋಗಿದೆ. ಆದರೆ ಈ ಕತ್ತಲಿಗೆ ಬೆಳಕಿದೆ. ನಾವು ಈ ಎಪಿಡೆಮಿಕ್ ಅನ್ನ ಸೋಲಿಸಬಹುದು. ಕೆಲವು ಸಿಂಪಲ್ ಆದ ಪರಿಹಾರಗಳು ಇಲ್ಲಿವೆ. 1, ಡಿಜಿಟಲ್ ಡಿಟಾಕ್ಸ್. ದಿನಕ್ಕೆ 1 ಗಂಟೆಯಾದ್ರೂ ಫೋನ್ ಅನ್ನ ದೂರ ಇಡಿ. ಪುಸ್ತಕ ಓದಿ, ಹೊಸ ಹವ್ಯಾಸವನ್ನ ಕಲಿಯಿರಿ, ಅಥವಾ ಸುಮ್ಮನೆ ಮೌನವಾಗಿ ಕೂತು ನಿಮ್ಮ ಮನಸ್ಸಿಗೆ ವಿಶ್ರಾಂತಿಯನ್ನ ಕೊಡಿ. ಹೇಳಿ, ಹಂಚಿಕೊಳ್ಳಿ. ನಿಮಗೆ ಯಾವಾಗಲೂ ಕೇಳೋಕೆ ಸಿಗೋ ಒಬ್ಬರನ್ನ ಹುಡುಕಿ. ಅಮ್ಮನಾಗಿರಬಹುದು, ಅಕ್ಕನಾಗಿರಬಹುದು, ಗೆಳತಿ ಅಥವಾ ಗೆಳೆಯನಾಗಿರಬಹುದು. ನಿಮ್ಮ ಮನಸ್ಸಿನ ಭಾರವನ್ನು ಹಂಚಿಕೊಂಡಾಗ ಅದು ಅರ್ಧದಷ್ಟು ಕಡಿಮೆಯಾಗತ್ತೆ. ಯಶಸ್ಸಿನ ವ್ಯಾಖ್ಯಾನವನ್ನ ಬದಲಿಸಿ. ಯಶಸ್ಸು ಅಂದ್ರೆ ನಿಮ್ಮ ಮಾರ್ಕ್ಸ್ ಅಲ್ಲ, ನಿಮ್ಮ ಲುಕ್ ಅಲ್ಲ. ಯಶಸ್ಸು ಅಂದ್ರೆ ನೀವು ಎಷ್ಟು ಖುಷಿಯಾಗಿದ್ದೀರಾ ಅನ್ನೋದು. ನಿಮ್ಮ ಜರ್ನಿಯನ್ನ ಎಂಜಾಯ್ ಮಾಡಿ. ಕೊನೆಯದಾಗಿ, ಇದು ಕೇವಲ ಹುಡುಗಿಯರ ಸಮಸ್ಯೆ ಅಲ್ಲ, ಇದು ಇಡೀ ಸಮಾಜದ ಸಮಸ್ಯೆ. ಮನೆಯಲ್ಲಿ ಅಪ್ಪ ಅಮ್ಮಂದಿರು, ಗಂಡಂದಿರು, ಸ್ನೇಹಿತರು ಎಲ್ಲರೂ ಯುವತಿಯರ ಮಾತನ್ನ ಆಲಿಸಬೇಕು. ಅವರಿಗೆ ಸುರಕ್ಷಿತ ವಾತಾವರಣವನ್ನ ಮಾಡಿಕೊಡಿ. ಅವರ ಮೇಲೆ ಅನಗತ್ಯ ಒತ್ತಡವನ್ನ ಹೇರಬಾರದು. ಯಾಕಂದ್ರೆ ಆರೋಗ್ಯವಂತ ಯುವತಿಯೇ ಆರೋಗ್ಯವಂತ ಸಮಾಜದ ಅಡಿಪಾಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ. ಮತ್ತು ನಿಮ್ಮಲ್ಲಿ ಯಾರಿಗಾದ್ರೂ ಈ ರೀತಿಯ ಸಮಸ್ಯೆಗಳು ಇದ್ರೆ ದಯವಿಟ್ಟು ಇದನ್ನ ನಿರ್ಲಕ್ಷಿಸಬೇಡಿ. ಒಬ್ಬರ ಜೊತೆ ಮಾತನಾಡಿ. ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನ ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.